ಅಧ್ಯಾತ್ಮದಲ್ಲಿ ಮನೋವಿಜ್ಞಾನ. ವೇದ ಮಂತ್ರಗಳಲ್ಲಿ ಕಾಣುವ ಅಗ್ನಿ, ಇಂದ್ರ ಮುಂತಾದ ದೇವತೆಗಳು ವಿಶ್ವ ದೈವ ಶಕ್ತಿಗಳಾಗಿವೆ. ವಿರಾಟ್ ವಿಶ್ವದಲ್ಲಿ, ಸಮಷ್ಟಿ ಸ್ವರೂಪದಲ್ಲಿ ಹಾಗೂ ಈ ಭೂಮಿಯಲ್ಲಿನ ಪ್ರತಿಯೊಂದು ಸೃಷ್ಟಿಯಲ್ಲಿ ಅಂತರ್ಗತವಾಗಿವೆ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಹರಡಿರುವ ಮನೋವೈಜ್ಞಾನಿಕ ವಿಚಾರಗಳನ್ನು ವೇದ, ಉಪನಿಷತ್ತು, ಪ್ರಾಚೀನ ಗ್ರಂಥಗಳು ಹಾಗೂ ದೈನಂದಿನ ಪೂಜಾ ವಿಧಾನಗಳಲ್ಲಿ ಕಾಣಬಹುದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಇರುವ ಒಬ್ಬನೇ ಪರಮಾತ್ಮನನ್ನು ವಿದ್ವಾಂಸರು ಬಹುವಿಧಗಳಲ್ಲಿ ವರ್ಣಿಸುತ್ತಾರೆ ಎನ್ನುವ ವೇದದ ಮಾತಿನಂತೆ, ವೇದ ಮಂತ್ರಗಳಲ್ಲಿ ಕಾಣುವ ಅಗ್ನಿ, ಇಂದ್ರ ಮುಂತಾದ ದೇವತೆಗಳು ಪರಮಾತ್ಮನ ವಿವಿಧ ಅಂಗಗಳಂತಿರುವ ವಿಶ್ವ ದೈವೀ ಶಕ್ತಿಗಳು ಎನ್ನುವುದು ತಿಳಿಯುತ್ತದೆ. ಈ ದೇವತೆಗಳು ತೇಜೋಮಯರಾಗಿ ಹೊರಗಿನ ವಿರಾಟ್ ವಿಶ್ವದಲ್ಲಿ, ಸಮಷ್ಟಿ ಸ್ವರೂಪದಲ್ಲಿ ಹಾಗೂ ಈ ಭೂಮಿಯಲ್ಲಿನ ಪ್ರತಿಯೊಂದು ಸೃಷ್ಟಿಯಲ್ಲಿ ಅಂತರ್ಗತವಾಗಿರುವ ಆತ್ಮದಲ್ಲಿ, ವ್ಯಷ್ಟಿ ಸ್ವರೂಪದಲ್ಲಿ ನೆಲೆಸಿದ್ದಾರೆ ಎನ್ನುತ್ತಾರೆ. ಈ ಅನುಭೂತಿ ಪ್ರತಿಯೊಂದು ಜೀವಿಯಲ್ಲಿಯೂ ಸಹಜವಾಗಿಯೇ ಇದ್ದರೂ ಅದು ಸುಪ್ತವಾಗಿರುವುದರಿಂದಾಗಿ ಅದರ ಅರಿವು ಎಲ್ಲರಿಗೂ ಆಗುವುದು ಸಾಧ್ಯವಾಗುವುದಿಲ್ಲ. ಹೀಗೆ ಸುಪ್ತವಾಗಿರುವ ಅರಿವನ್ನು ಎಚ್ಚರಗೊಳಿಸುವ ಕಾರ್ಯವೇ ವಿವಿಧ ಯಜ್ಞಾಚರಣೆಗಳಲ್ಲಿ ಹಾಗೂ ನಮ್ಮ ಎಲ್ಲ ಪೂಜೆ ಪ್ರಾರ್ಥನೆಗಳ ಹಿಂದಿರುವ ಆಶಯ. ಆದ್ದರಿಂದ ಯಜ್ಞ ನಡೆಯಬೇಕಾಗಿರುವುದು ಪ್ರತಿಯೊಬ್ಬ ಮಾನವರ ಹೃದಯದಲ್ಲಿ. ಇದನ್ನು ಅಂತರ್ಯಜ್ಞವೆಂದು, ಧ್ಯಾನ ತಪಸ್ಸುಗಳೆಂದು ಹೆಸರಿಸಬಹುದು. ಅಂತರ್ಯಜ್ಞ ಎಂದರೇನು? ಈ ಜಗತ್ತಿನಲ್ಲಿನ ಸಾರ್ಥಕ ಜೀವನಕ್ಕೆ ಅಗತ್ಯವಾದ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಗಳನ್ನು ಪಡೆಯಲು ವಿವಿಧ ದೇವತೆಗಳು, ಅಂದರೆ ವಿಶ್ವ ದೈವೀ ಶಕ್ತಿಗಳು ತಮ್ಮ ಮನದಲ್ಲಿ ಬಂದು ನೆಲೆ ನಿಂತು ವೃದ್ಧಿಸಲಿ ಎಂದು ಋಷಿಗಳು ಪ್ರಾರ್ಥಿಸುವುದು ಹಲವಾರು ಮಂತ್ರಗಳಲ್ಲಿ ಕಂಡುಬರುತ್ತದೆ. ಪ್ರಾರ್ಥನಾ ವೈ ಸಂಕಲ್ಪಂ, ಅಂದರೆ ನಮಗೆ ಏನು ಬೇಕು ಎಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತೇವೋ ಅದೇ ಸಂಕಲ್ಪ ಸರಿಯಾಗಿ ಕಲ್ಪಿಸುವುದು. ದೇವತೆಗಳನ್ನು ಯಜ್ಞಾಚರಣೆಗಳಲ್ಲಿ ಆಹ್ವಾನಿಸುವುದು, ಕರೆಯುವುದು, ಪ್ರಾರ್ಥಿಸುವುದು ಎಂದರೆ ಈ ತೇಜೋಮಯಿ ಶಕ್ತಿಗಳು ನಮ್ಮಲ್ಲಿ ಪ್ರಾದುರ್ಭಾವವಾಗಬೇಕು, ಎಂದರೆ ಹುಟ್ಟಿ ಬರಬೇಕು ಎನ್ನುವ ಆಶಯವಿರುತ್ತದೆ ಎನ್ನುವುದು ಮಹರ್ಷಿ ಯಾಸ್ಕರು ತಮ್ಮ ನಿರುಕ್ತದಲ್ಲಿ ವಿವರಿಸುತ್ತಾರೆ. ಹೀಗೆ ಒಂದು ನಿರ್ದಿಷ್ಟ ಸಂಕಲ್ಪದೊಂದಿಗೆ ವಿಶ್ವ ದೈವೀ ಶಕ್ತಿಗಳನ್ನು ನಮ್ಮ ಸಹಾಯಕ್ಕಾಗಿ ಆಹ್ವಾನಿಸುವ, ಪ್ರಾರ್ಥಿಸುವ ಕಾರ್ಯವೇ ಯಜ್ಞ. ಆದರೆ ಇಲ್ಲಿ ಯಜ್ಞ ಎಂದ ಕೂಡಲೇ ಒಂದು ದೊಡ್ಡ ಅಗ್ನಿಕುಂಡವನ್ನು ರಚಿಸಿ ಮಾಡುವ ಹವನ ಹೋಮಗಳ ವ್ರತಾಚರಣೆ ಮಾತ್ರ ಎಂದು ತಿಳಿದರೆ ತಪ್ಪಾಗುತ್ತದೆ. ಇದು ಪ್ರಮುಖವಾಗಿ ಸಾಧಕರ ಹೃದಯದಲ್ಲಿ ನಡೆಯಬೇಕಾದ ಅಂತರ್ಯಜ್ಞ. ನಾವು ಮನೆಯಲ್ಲಿ ಮಾಡುವ ಯಾವುದೇ ವ್ರತಾಚರಣೆ, ಹೋಮ ಹವನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಮಾಡಿಸುವ ಪೂಜೆಗಳಲ್ಲಿ ಮೊದಲಿಗೆ ಸಂಕಲ್ಪ ಮಾಡುವುದು ಎಲ್ಲರಿಗೂ ತಿಳಿದೇ ಇದೆ. ಸಾಮಾನ್ಯವಾಗಿ ಈ ಸಂಕಲ್ಪದಲ್ಲಿ ಪೂಜೆ ಮಾಡುತ್ತಿರುವವರ ಮಕ್ಕಳ, ಮೊಮ್ಮಕ್ಕಳ ಹಾಗೂ ಕುಟುಂಬದ ಸುಖ ಸೌಖ್ಯಗಳು ಅಭಿವೃದ್ಧಿಯಾಗಲಿ ಎನ್ನುವ ಆಶಯ ಅಥವಾ ಪ್ರಾರ್ಥನೆ ಇರುತ್ತದೆ. ಅಸ್ಯ ಯಜಮಾನಸ್ಯ ಪುತ್ರ ಪೌತ್ರ ಕಳತ್ರ ಸುಖ ಸೌಖ್ಯಾಭಿವೃದ್ಧಿರಸ್ಥೂ. ಹೀಗೆ ಪೂಜೆ ಪ್ರಾರಂಭಿಸುವ ಮೊದಲು ನಮಗೆ ಬೇಕಾದ ನಿಶ್ಚಿತವಾದ ಪೂಜಾಫಲವನ್ನು ಮನಸ್ಸಿನಲ್ಲಿ ಸರಿಯಾಗಿ ಕಲ್ಪಿಸಿಕೊಳ್ಳುವುದನ್ನು ಸಮ್ಯಕ್ ಕಲ್ಪನೆ, ಸಂಕಲ್ಪ ಎನ್ನುತ್ತಾರೆ. ಅಂದರೆ ನಮಗೆ ಏನು ಬೇಕು ಎಂಬುದರ ಸ್ಪಷ್ಟವಾದ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಅದು ದೇವರಿಗೆ ಸಲ್ಲಿಸುವ ಪ್ರಾರ್ಥನೆಯ ರೂಪ ಪಡೆದು ಮುಂದಿನ ಯಶಸ್ಸಿಗೆ ದಾರಿಯಾಗುತ್ತದೆ. ಹಾಗಾಗಿ ಎಲ್ಲ ರೀತಿಯ ಪೂಜೆಗಳಲ್ಲಿಯೂ ನಾವು ಮೊದಲು ಮಾಡುವ ಸಂಕಲ್ಪವನ್ನು ಇಂದಿನ ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಹೇಳುವಂತೆ ಸ್ವಯಂ ಪ್ರೇರಣೆ ಸೂಚನೆ ಎನ್ನಬಹುದು. ಒಟ್ಟಿನಲ್ಲಿ ನಾವು ಏನಾಗ ಬಯಸುತ್ತೇವೆಯೋ ಅದು ಆಗುತ್ತದೆ ಎನ್ನುವುದನ್ನು ಯದ್ಭಾವಂ ತದ್ಭವತಿ ಎನ್ನುವ ಒಂದು ಮಾತಿನಲ್ಲಿ ನಮ್ಮ ಪರಂಪರೆ ಹೇಳುತ್ತದೆ.
ಮನೆಯಲ್ಲಿ ಹಾಗೂ ದೇವಾಲಯಗಳಲ್ಲಿ ಮಾಡುವ ದಿನನಿತ್ಯದ ಆರಾಧನೆ, ಹವನ, ಹೋಮ, ಯಜ್ಞ, ಯಾಗಗಳಲ್ಲಿ ಹೇಳುವ ವೇದ ಮಂತ್ರಗಳಲ್ಲಿ ಇಂತಹ ಮನೋವೈಜ್ಞಾನಿಕ ಅರಿವು ಮತ್ತು ಶಕ್ತಿಗಳು ಮೇಳೈಸಿರುತ್ತವೆ. ಆದರೆ ವೇದ ಧರ್ಮವೆಂದ ಕೂಡಲೇ ಯಜ್ಞ, ಯಾಗಾದಿ, ವ್ರತಾಚರಣೆಗಳನ್ನು ವಿಧಿಸಿರುವ ಒಂದು ನಿಯಮಿತ ಬದುಕು ಎಂದೇ ಅರ್ಥೈಸುವ ಪರಿಪಾಠ ಕಾಲಾನುಕ್ರಮದಲ್ಲಿ ನಮ್ಮಲ್ಲಿ ಬೆಳೆದು ಬಂದಿದೆ. ವೇದಕಾಲೀನ ಚಿಂತಕರು ಈ ಜಗತ್ತಿನಲ್ಲಿ ಸಾರ್ಥಕ ಬದುಕನ್ನು ಬಾಳಲು ಕಂಡುಕೊಂಡ 2 ಪ್ರಮುಖ ದಾರಿಗಳಾದ ಯಾಗ ಹಾಗೂ ಯೋಗಗಳಲ್ಲಿ ಸ್ವಯಂ ಪ್ರೇರಣೆಗಳು ಅಂದರೆ ಆಟೋ ಸಜೆಷನ್ಸ್ ಅಂತರ್ಗತವಾಗಿರುವುದು ಕಾಣುತ್ತದೆ. ಅಲ್ಲಿ ಹೇಳಿರುವ ಯಜ್ಞ ವಿಧಗಳು ಕೇವಲ ಬಾಹ್ಯ ಆಚರಣೆಗಳಲ್ಲ. ಈ ಯಜ್ಞವು ಪ್ರತಿಯೊಬ್ಬ ಸಾಧಕನ ಹೃದಯದಲ್ಲಿ ನಡೆಯಬೇಕಾದ ಅಂತರ್ಯಜ್ಞವೆನ್ನುವುದು ಹಲವಾರು ವೇದ ಮಂತ್ರಗಳಲ್ಲಿ ಸ್ಪಷ್ಟವಾಗುತ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಹಂ ಕ್ರತುರಹಂ ಯಜ್ಞಃ ಸ್ವದಾ ಹಮಹಮೌಷಧಂ ಮಂತ್ರೋ ಹಮಹಮೇ ವಾಜ್ಯ ಮಹಮಗ್ನಿರಹಂ ಹುತಂ. ಯಜ್ಞವೂ ನಾನೇ, ಮಂತ್ರವೂ ನಾನೇ, ಅಜ್ಯವೂ ನಾನೇ, ಆಹುತಿಯೂ ನಾನೇ, ಆಹುತಿಯನ್ನೊಯ್ಯುವ ಅಗ್ನಿಯೂ ನಾನೇ ಎಂದು ಹೇಳುತ್ತಿದ್ದಾನೆ. ಹಾಗಾಗಿ ಇಲ್ಲಿ ಭಗವಂತ ಯಜ್ಞ ಎಂದಿರುವುದು ಬಾಹ್ಯಾಚರಣೆಯ ಒಂದು ಪ್ರಕ್ರಿಯೆ ಮಾತ್ರವಲ್ಲ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇಲ್ಲಿ ಯಜ್ಞವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ನಡೆಯಬೇಕಾದ ಅಂತರ್ಯಜ್ಞ ಎಂದು ತಿಳಿಯಬೇಕಾಗುತ್ತದೆ. ಇದನ್ನೇ ಮುಂದೆ ಯೋಗವೆಂದಿದ್ದಾರೆ. ವೇದ, ಉಪನಿಷತ್, ಭಗವದ್ಗೀತೆಗಳಲ್ಲಿ ವಿಸ್ತೃತವಾಗಿ ಬೆಳೆದು ಬಂದ ಮನೋವೈಜ್ಞಾನಿಕ ತತ್ವಗಳು ಇಂದಿನ ಆಧುನಿಕ ವೈಜ್ಞಾನಿಕ ವಿಚಾರ ಹಾಗೂ ಸಂಶೋಧನೆಗಳಿಗೆ ಸಂವಾದಿಯಾಗಿವೆ. ಇಂತಹ ವೈದಿಕ ಪರಿಕಲ್ಪನೆಗಳು ಕೇವಲ ಅಧ್ಯಾತ್ಮ ಸಾಧನೆಗೆ ಮಾತ್ರ ಅನ್ವಯಿಸುವುದಿಲ್ಲ. ಅಂದು ಋಷಿಗಳು ಲೌಕಿಕ ಜೀವನಕ್ಕೂ ಅಧ್ಯಾತ್ಮ ಸಾಧನೆಯಷ್ಟೇ ಮಹತ್ವವನ್ನು ಕೊಡುತ್ತಿದ್ದರು ಎನ್ನುವುದು ಹಲವಾರು ಮಂತ್ರಗಳಲ್ಲಿ ಸ್ಪಷ್ಟವಾಗುತ್ತದೆ. ಸಾರ್ಥಕ ಜೀವನವನ್ನು ನಡೆಸಬಯಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿ ಹೇಳಿರುವ ಯಾಗ ಹಾಗೂ ಯೋಗಗಳು ದಾರಿದೀಪವಾಗಬಲ್ಲದು. ವಿಶ್ವ ಅಸುರೀ ಶಕ್ತಿಗಳು. ವೇದಗಳಲ್ಲಿ ಕಾಣುವ ದೇವದಾನವರ ಸಂಗ್ರಾಮಗಳು ಮಾನವರ ಮನಸ್ಸಿನಲ್ಲಿ ಒಳಿತು ಕೆಡುಕುಗಳ ನಡುವೆ ನಡೆಯುವ ಹೋರಾಟವನ್ನು ಸಂಕೇತಿಸುತ್ತವೆ. ನಮ್ಮ ಸುತ್ತಲೂ ಇರುವ ಋಣಾತ್ಮಕ ಶಕ್ತಿಗಳನ್ನು ವೇದ ಮಂತ್ರಗಳಲ್ಲಿ ವೃತ್ರವಲ ಇತ್ಯಾದಿ ಹೆಸರುಗಳಿಂದ ಕರೆದಿದ್ದಾರೆ. ಮಹಾಭಾರತದಲ್ಲಿಯೂ ಅಂದರೆ ಅಶ್ವಮೇಧ ಪರ್ವದಲ್ಲಿ 11, 7, 20 ಇಂತಹ ಸಾಂಕೇತಿಕ ಉಲ್ಲೇಖಗಳು ಸಿಗುತ್ತವೆ. ಆದರೆ ಈ ವೃತ್ರವಲರನ್ನು ದ್ರಾವಿಡ ರಾಜರೆಂದು ಗುರುತಿಸಿ ಆರ್ಯ ದ್ರಾವಿಡ ಸಮರಗಳನ್ನು ತಮ್ಮ ಊಹಾಶಕ್ತಿಯಿಂದ ಹುಟ್ಟುಹಾಕಿದ ಪಾಶ್ಚಿಮಾತ್ಯ ವೇದ ವ್ಯಾಖ್ಯಾನಕಾರರ ವಿಚಾರಗಳನ್ನು ನಮ್ಮ ಕೆಲವು ಇತಿಹಾಸಕಾರರೂ ನಂಬುವುದು ಒಂದು ವಿಪರ್ಯಾಸ. ನಮ್ಮ ಎಲ್ಲ ಒಳಿತು ಕೆಡುಕುಗಳಿಗೂ ನಮ್ಮ ಮನಸ್ಸಿನ ಆಲೋಚನೆಗಳೇ ಮೂಲವೆಂಬುದನ್ನು ಅರಿತಿದ್ದ ವೇದಕಾಲೀನ ಋಷಿಗಳು ಈ ಆಲೋಚನೆಗಳು ಶುಭವಾಗಿರಲಿ ಹಾಗೂ ಮನಸ್ಸಿನ ಮೇಲೆ ಆಕ್ರಮಣ ಮಾಡುತ್ತಿರುವ ದುಷ್ಟಾಚಾರಗಳನ್ನು ದೂರ ಮಾಡಲಿ ಎಂಬ ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡುತ್ತಾರೆ. ಮಾನವ ಸಹಜವಾದ ವಿವಿಧ ಮಾನಸಿಕ ಪ್ರಕ್ರಿಯೆಗಳೇ ಹಲವಾರು ವೇದ ಮಂತ್ರಗಳಲ್ಲಿ ದೇವತೆಗಳಾಗಿ ಕಾಣುತ್ತಾರೆ. ನಮ್ಮ ಎಲ್ಲ ಕಾರ್ಯಗಳು ಫಲಪ್ರದವಾಗಲು ಅತಿ ಮುಖ್ಯವಾಗಿ ಬೇಕಾಗುವ ಮಾನಸಿಕ ಶಕ್ತಿಯಾದ ಶ್ರದ್ಧೆಯೇ ಅಲ್ಲಿ ಋಗ್ವೇದ ಮಂತ್ರವೊಂದರ ದೇವತೆ. ಮಂತ್ರದ್ರಷ್ಟಾರೆ ಋಷಿಕೆಯ ಹೆಸರು ಶ್ರದ್ಧಾ ಕಾಮಯನಿ, ಶ್ರದ್ಧೆಯನ್ನು ಬಯಸುವವಳು. ಶ್ರದ್ಧಾಂ ಪ್ರಾತರ್ಹವಾಮಹೇ ಶ್ರದ್ಧಾಂ ಮಧ್ಯಂದಿನಂ ಪರಿ ಶ್ರದ್ಧಾಂ ಸೂರ್ಯಸ್ವ ನಿರ್ಮೂಚಿ ಶ್ರದ್ಧೆ ಶ್ರದ್ಧಾಪಯಹೇಹ ನಹಂ. ನಾನು ಬೆಳಿಗ್ಗೆ, ಮಧ್ಯಾಹ್ನ, ಸಂಧ್ಯಾಕಾಲಗಳಲ್ಲಿ ನಮಗೆ ಶ್ರದ್ಧೆಯನ್ನು ಕೊಡಲು ಶ್ರದ್ಧಾ ದೇವತೆಯನ್ನು ಆಹ್ವಾನಿಸುತ್ತೇನೆ, ಅಂದರೆ ಪ್ರಾರ್ಥಿಸುತ್ತೇನೆ.
ಎನ್ನುವ ಒಬ್ಬ ಋಷಿಕೆಯ ಪ್ರಾರ್ಥನೆಯಾಗಿರುವ ಈ ಮಂತ್ರ ಶ್ರದ್ಧೆಯನ್ನು ಬಯಸುವ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಅನ್ವಯವಾಗುತ್ತದೆ. ಇಹ ಜೀವನದಲ್ಲಿ 100 ವರುಷಗಳು ಆನಂದದಿಂದ ಬಾಳುವ ಆಶಯದಿಂದ ಋಷಿಗಳು ಜೀವೇಮ ಶರದಂ ಶತಂ ನಂದಾಮ ಶರದಂ ಶತಂ ಎಂದು ಋಷಿಗಳು ಈ ಭೂಮಿಯ ಮೇಲೆ ನಗುನಗುತ್ತಾ ಬಾಳಲು ಕಂಡುಕೊಂಡ ಯಾಗ ಯೋಗಗಳ ಬದುಕು ಇಂದಿಗೂ ನಮಗೆ ದಾರಿದೀಪವಾಗುತ್ತದೆ. ಈಗ ನಾವು ಮಾಡುವ ಹೋಮ ಹವನ ಯಾಗಾದಿಗಳು ವಿವಿಧ ರೀತಿಯ ಅರ್ಚನೆಗಳು ಅಂತರಂಗದಲ್ಲಿ ನಡೆಯಬೇಕಾದ ಪೂಜೆಯ ಸಾಂಕೇತಿಕ ಕ್ರಿಯೆಗಳು ಎನ್ನುವುದನ್ನು ಸ್ಪಷ್ಟವಾಗುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಪೂಜೆಯ ಮತ್ತು ವ್ರತಾಚರಣೆಗಳ ಪ್ರಾರ್ಥನೆಗಳ ಹಿಂದಿರುವ ತತ್ವವನ್ನು ತಿಳಿದು ಮಾಡಿದಾಗ ಆಯಾ ದೇವತಾ ಶಕ್ತಿಗಳು ಜಾಗೃತವಾಗಿ ನಮಗೆ ನೆರವಾಗುವುದು ಎನ್ನುವುದು ವೇದ ಕಾಲದಿಂದ ಇಲ್ಲಿಯವರೆಗೆ ಹರಿದು ಬಂದಿರುವ ಆಧ್ಯಾತ್ಮಿಕ ಚಿಂತನೆ.